ಪ್ರೀತಿಯ ಗೆಳೆಯರೆ, ಕ್ರಾನಿಕ್ ಇನ್ಫ್ಲಮೇಷನ್ ದೀರ್ಘಕಾಲದ ಉರಿಯೂತ ಅಂತ ಹೇಳ್ತೀವಿ. ಸೊ ಏನು ಕಾರಣದಿಂದ ಆ ಥರ ದೀರ್ಘಕಾಲದ ಉರಿಯೂತ ಬರುತ್ತೆ? ಕ್ರಾನಿಕ್ ಇನ್ಫ್ಲಮೇಷನ್ ಬಾಡಿಲಿ ಯಾವ ರೀತಿ ಚೇಂಜಸ್ ಆಗುತ್ತೆ? ಡಯಾಬಿಟಿಸ್ ಅಂತ ಕಾಯಿಲೆಗೂ ಅದಕ್ಕೂ ಸಂಬಂಧ ಇದೆಯಾ? ಕ್ರಾನಿಕ್ ಇನ್ಫ್ಲಮೇಟರಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಆಟೋಇಮ್ಯೂನ್ ಡಿಸಾರ್ಡರ್, ರುಮಟಾಯ್ಡ್ ಆರ್ಥರೈಟಿಸ್ ಅಂತೀವಿ, ಅದಕ್ಕೆ ಸಂಬಂಧ ಇದೆಯಾ? ಯಾವ ಆಹಾರ ಪದಾರ್ಥ ತಿನ್ನೋದ್ರಿಂದ ಇನ್ಫ್ಲಮೇಷನ್ ಕಡಿಮೆ ಮಾಡ್ಕೋಬೋದು? ದೈಹಿಕವಾಗಿ ಮುನ್ಸೂಚನೆಗಳೇನಿದೆ? ರಕ್ತ ಪರೀಕ್ಷೆ ಮಾಡೋದ್ರಿಂದ ಬ್ಲಡ್ ಟೆಸ್ಟಲ್ಲಿ ಕೆಲವು ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತಿರುತ್ತೆ, ಅದು ರೇಸ್ ಆಗಿರ್ತಾ ಎಲ್ಲ ಕುರಿತಾದ ಕ್ರಾನಿಕ್ ಇನ್ಫ್ಲಮೇಷನ್ ಕುರಿತಾದ ಪೂರ್ತಿ ವಿವರವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ. ನಾನು ಪ್ರೊಫೆಸರ್ ಡಾಕ್ಟರ್ ಮುಳ್ಳೇರ್ ಅಂತ ಆರ್ಥೋಪೆಡಿಕ್ ಸರ್ಜನ್. 25 ವರ್ಷಗಳಿಂದ ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಕಾರಣ ನಾನು 30ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ತಪ್ಪದೇ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಗೆಳೆಯರೆ, ಕ್ರಾನಿಕ್ ಇನ್ಫ್ಲಮೇಷನ್ ಅಂದರೆ ಏನು ಅದನ್ನು ಫಸ್ಟ್ ನೋಡೋಣ ಅಂತ. ಅಕ್ಯೂಟ್ ಇನ್ಫ್ಲಮೇಷನ್ ಅಂತಂದರೆ ಉರಿಯೂತ ಅಂತ ಇರ್ಬೇಕು ಕನ್ನಡದಲ್ಲಿ. ನೋಡಿ, ಏನೋ ಒಂದು ಇನ್ಫೆಕ್ಷನ್ ಆದಾಗ ಅಥವಾ ಹೇಟ್ ಆದಾಗ ಒಂದು ಸೊಳ್ಳೆ ಕಚ್ಚುತ್ತೆ ಅಂದ್ಕೊಳ್ಳಿ, ಅವಾಗೇನಾಗುತ್ತೆ, ಸ್ವಲ್ಪ ಊತ ಬರುತ್ತೆ, ಇನ್ಫ್ಲಮೇಟರಿ ರಿಯಾಕ್ಷನ್ ಅಂತ ಇರ್ತೀವಿ. ದೇಹ ಅದಕ್ಕೆ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಹೀಲ್ ಮಾಡೋಕ್ಕೆ, ಅಕ್ಯೂಟ್ ಇನ್ಫ್ಲಮೇಷನ್ ಹೀಲ್ ಆಗಿ ಹೆಲ್ಪ್ ಆಗುತ್ತೆ, ಮತ್ತು ಡಬ್ಬಿಸ್ ಅದನ್ನು ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಗೆ ಹೆಲ್ಪ್ ಆಗುತ್ತೆ. ಸೊ ಅಕ್ಯೂಟ್ ಇನ್ಫ್ಲಮೇಷನ್ ಭಾಳ ಒಳ್ಳೆ ದೇಹಕ್ಕೆ. ಇನ್ಫೆಕ್ಷನ್ ಆದಾಗ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬೋದು, ಪಸ್ ಎಲ್ಲ ಫಾರ್ಮ್ ಆಗ್ತದೆಲ್ಲ ಆಗೋದು ಬಾಡಿ ರಿಯಾಕ್ಷನ್, ಇಮ್ಯೂನ್ ಸಿಸ್ಟಮಿಂದ ಆಗುವಂಥದ್ದು, ಅದಕ್ಕೆ ಇನ್ಫ್ಲಮೇಟರಿ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದೆಲ್ಲ ಒಳ್ಳೇದು ಆ್ಯಕ್ಚುಲಿ ಅಕ್ಯೂಟ್ ಇನ್ಫ್ಲಮೇಷನ್ ಆದರೆ. ಅದೇ ಕ್ರಾನಿಕ್ ಇನ್ಫ್ಲಮೇಷನ್ ಆಗಿಬಿಟ್ರೆ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಆಗಿ ಶುರುವಾಗುತ್ತೆ. ಸಿಂಪಲ್ ಅಂತ ಅನಾಲಜಿ ಹೇಳ್ಬೋದಪ್ಪ ಅಂತಂದರೆ, ನೋಡಿ, ಈಗ ಸಪೋಸ್ ಈಗ ಒಂದು ಸೊಳ್ಳೆ ಕಚ್ಚಿರುತ್ತೆ ಅಲ್ವಾ, ಸುಮ್ಮನೆ ಈ ಥರ ಹೊಡೆದ್ರೆ ಸೊಳ್ಳೆ ಸೋದ, ತೊಗೊಂಡು ಒಂದು ದಪ್ಪ ಕಲ್ಲು ತೊಗೊಂಡು ದಬಾ ಅಂತ ಹೊಡ್ಕೊಂಡ್ರೆ ಬಾಡಿನೂ ಡ್ಯಾಮೇಜ್ ಆಗಿಬಿಡುತ್ತೆ ಅಲ್ವಾ. ಅಥವಾ ಎಲ್ಲೋ ಒಂದು ನಿಮ್ಗೆ ಗೊತ್ತಿದೆ, ಟೆರರಿಸ್ಟ್ ಎಲ್ಲೋ ಒಂದು ಮನೇಲಿ ಔತ್ಕೊಂಡಿರ್ತಾರೆ, ಸೊ ಅವನ್ನ ಹುಡುಕಿ ಹೊಡೆದ್ರೆ ಅದು ಅಕ್ಯೂಟ್ ಇನ್ಫ್ಲಮೇಷನ್ ಪರವಾಗಿಲ್ಲ. ಅವನು ಸತ್ತೋದ್ಮೇಲೂ ಮತ್ತೆ ಗುಂಡುಗಳು ಆಗ್ತಾಯಿದ್ರು, ಮತ್ತೆ ಫೈರ್ ಮಾಡ್ತಾಯಿದ್ರು ಅಂದರೆ ನಾರ್ಮಲ್ ಜನಸಾಮಾನ್ಯಗಳಿಗೆಲ್ಲ ಎಫೆಕ್ಟ್ ಆಗಿ ಶುರು ಆಗ್ಬಿಡುತ್ತೆ, ಅವರೆಲ್ಲ ಸತ್ತೋಗ್ಬಿಡ್ತಾರೆ. ಸೊ ಆ ರೀತಿ ಕ್ರಾನಿಕ್ ಇನ್ಫ್ಲಮೇಷನ್ ಆದಾಗ ಬಾಡಿಗೆ ಭಾಳಷ್ಟು ತೊಂದರೆ ಆಗುತ್ತೆ ಗೆಳೆಯರೆ. ಸೊ ಹೇಳಿದ್ದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ದೇಹ ಎಷ್ಟು ಇನ್ಫ್ಲಮೇಷನ್ ಮಾಡಬೇಕು ಅಷ್ಟು ಮಾಡಿದ್ರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ದೀರ್ಘಕಾಲವಾಗಿ ಕ್ರಾನಿಕ್ ಇನ್ಫ್ಲಮೇಷನ್ ಮಾಡುವಂಥದ್ದು, ಅಥವಾ ಪದೇ ಸ್ಟಿಮ್ಯುಲಸ್ ಇರೋದೇ ಇಲ್ಲ ಆದರೂ ಕೂಡ ಬಾಡಿಲಿ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ಸ್ ಡೆವಲಪ್ ಆಗಿಬಿಡುತ್ತೆ ಗೆಳೆಯರೆ. ಸೊ ಯಾವ್ಯಾವ ಕಾರಣದಿಂದ ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ಸ್ ಬರುತ್ತೆ ಅಂತ ಪೂರ್ತಿ ವಿಡಿಯೋದಲ್ಲಿ ಹೇಳ್ತೀನಿ, ಮರೆಯದ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ಹಾಗಾಗಿ ಪೂರ್ ಡಯಟ್ ಅಂತ ಹೇಳ್ತೀವಿ. ಸೊ ಪೂರ್ ಡಯಟಲ್ಲಿ ಬರುವಂಥದ್ದು ಟ್ರಾನ್ಸ್ ಫ್ಯಾಟ್ಸ್ ಅಂತೀವಿ, ಆ ಥರ ಆಹಾರ ಪದಾರ್ಥ ತೊಗೊಂಡಾಗ. ನೆಕ್ಸ್ಟು ಪ್ರೊಸೆಸ್ಡ್ ಫುಡ್ಸ್ ಅಂತೀವಿ, ಅದು ಮತ್ತು ಹೈ ಶುಗರ್ ಇರುವಂಥ ಆಹಾರ ಪದಾರ್ಥಗಳು. ನಿಮಗೆ ಶುಗರ್ ಇರುವಂಥ ಎನರ್ಜಿ ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಜಾಸ್ತಿ ಶುಗರ್ ಅಂಶ, ಸಿಹಿ ಅಂಶ ಜಾಸ್ತಿ ಇರುವಂಥವಳು ಕೂಡ ಕ್ರಾನಿಕ್ ಇನ್ಫ್ಲಮೇಷನ್ ಆಗೋ ಚಾನ್ಸ್ ತೆಗಿಲಾರೆ. ನಿಮ್ಗೆ ಕೇಳಿದರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಊಟ ಆಹಾರ ಪದಾರ್ಥ, ಯಾಕೆಂದರೆ ನಮ್ಮ ದೇಹದಲ್ಲಿ ಏನಪ್ಪ ಅಂತಂದರೆ, ನಾವು ಉದ್ದ ಎಷ್ಟಿರ್ತೀವಿ ವೆಯ್ಟು 1.5 kg 2 kg, ಹಬ್ಬ ಬಂದು 3 kg ಇರ್ತೀವಿ ಅಷ್ಟೇ. ನಾವು ಬರ್ತ್ ವೆಯ್ಟ್ ಬೇಬಿದು ಮಗು. ಅದೇ ಬೆಳವಣಿಗೆ ಆಗ್ತಾ 70-80 ಕೆಲವರು 100 kg ಹಾಕ್ಬಿಟ್ಟಿರ್ತಾರೆ, 1.5 ಕ್ವಿಂಟಲ್ ಹಾಕ್ಬಿಟ್ಟಿರ್ತಾರೆ. ಸೊ ನಮ್ಮ ದೇಹ ಏನಪ್ಪ, ನಾವು ಏನು ಆಹಾರ ಪದಾರ್ಥ ಅದರಿಂದ ತನ್ನ ವೆಯ್ಟ್ ಬರುವಂಥದ್ದು, ದೇಹ ಬೆಳವಣಿಗೆ ಆಗುವಂಥದ್ದು. ಸೊ ಹಾಗೆ ಆಹಾರ ಪದಾರ್ಥದಲ್ಲಿ ಹಿತಮಿತವಾಗಿರಬೇಕು, ಕರೆಕ್ಟ್ ಇರುವಂಥ ಆಹಾರಗಳು ತೊಗೊಳ್ಬೇಕು. ಬಾಡಿ ಇನ್ಫ್ಲಮೇಷನ್ನ, ಕ್ರಾನಿಕ್ ಇನ್ಫ್ಲಮೇಟರಿ ಫ್ಯಾಕ್ಟ್ರಿ ಆಗದೆ ನೋಡ್ಕೋಬೇಕಂದ್ರೆ ಊಟವನ್ನು ಹಿತಮಿತವಾಗಿ ಶುಚಿಯಾಗಿರುವಂತಹ ಆಹಾರ ಪದಾರ್ಥಗಳನ್ನು, ಗ್ರೀನ್ ಲೀಫ್ ವೆಜಿಟೇಬಲ್ಸ್ನ ತೊಗೊಳ್ಳೋದು ಭಾಳ ಒಳ್ಳೆಯದು ಗೆಳೆಯರೆ. ಎರಡನೇ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಅಲ್ವಾ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಒಂದು ಅಪ್ರೋಚ್ ಆರ್ಡೆಲ್ ಅಂತ, ರೈಟ್ ಡಯಟ್, ರೈಟ್ ಎಕ್ಸಸೈಸ್, ರೈಟ್ ಲೈಫ್ ಸ್ಟೈಲ್ ಅಂತ. ಸೊ ಡಯಟು ಚೆನ್ನಾಗಿರಬೇಕು, ಎಕ್ಸಸೈಸ್ ಮಾಡಬೇಕು, ಮತ್ತು ಲೈಫ್ ಸ್ಟೈಲ್ ಚೆನ್ನಾಗಿ. ಲೈಫ್ ಸ್ಟೈಲ್ ಯಾರು ಕ್ರಾನಿಕ್ ಸ್ಮೋಕರ್ಸ್ ಇರ್ತಾರೆ, ಕ್ರಾನಿಕ್ ಆಲ್ಕೋಹಾಲ್ ಇರ್ತಾರೆ, ಮತ್ತು ಸರಿಯಾದ ಟೈಮ್ ನಿದ್ದೆ ಮಾಡಲ್ಲ, ನಿದ್ದೆ ಸರಿಯಾಗಿರಲ್ಲ, ಲೇಟ್ ನೈಟ್ ಮಾಡ್ಕೊಳ್ತಾರೆ. ನೋಡಿ, ಬಾಡಿಯಲ್ಲಿ ನಾನು ಹೇಳ್ದಂಗೆ ಸರ್ಕೇಡನ್ ರಿದಮ್ ಅಂತ ಇರ್ತಾರೆ, ನೈಟ್ ಮಲ್ಗಾಕಿರುವಂಥದ್ದು. ನೀವು ನೈಟ್ ಟೈಮಲ್ಲಿ ಓವರ್ ನೈಟ್ ಕೆಲಸ ಮಾಡ್ತಾರೆ, ಕೆಲವೆಲ್ಲ ಪಾಪ ಫುಲ್ ನೈಟ್ ಶಿಫ್ಟಾಗಿ ಕೆಲಸ ಮಾಡ್ತಿರ್ತಾರೆ ಕೆಲವು ಫ್ಯಾಕ್ಟ್ರಿಗಳೆಲ್ಲ. ಸೊ ಈ ನೈಟ್ ಟೆಲಿಕಾಲರ್ಸ್ ಇರ್ತಾರೆ. ಸೊ ಈ ರೀತಿಯ ರಾತ್ರಿ ಸರಿಯಾಗಿ ನಿದ್ದೆ ಆಗಲಿಲ್ಲ, ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದರೂ ಕೂಡ ಕ್ರಾನಿಕ್ ಕಂಡೀಷನ್ಸಲ್ಲಿ ಕೆಲವು 3 ತಿಂಗಳು, 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ, 5 ವರ್ಷ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅಂಥವ್ರು ಕೂಡ ಕ್ರಾನಿಕ್ ಇನ್ಫ್ಲಮೇಟರಿ ರಿಯಾಕ್ಷನ್ಸು ಬಾಡಿಲಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಇನ್ಫ್ಲಮೇಟರಿ ಮಾರ್ಕರ್ಸ್ ಕೂಡ ಜಾಸ್ತಿ ಆಗುತ್ತೆ. ದೇಹದಲ್ಲೂ ಕೂಡ ಇನ್ಫ್ಲಮೇಷನ್ ಜಾಸ್ತಿ ಆಗೋದ್ರಿಂದ ಕೆಲವು ಅತಿ ವ್ಯತಿರಿಕ್ತವಾದಂತಹ ಒಂದು ಪರಿಣಾಮಗಳು, ಅಡ್ಡ ಪರಿಣಾಮಗಳು ಆಗೋ ಚಾನ್ಸ್ ಇದ್ದೇ ಇರುತ್ತೆ ಗೆಳೆಯರೆ. ಸೊ ಹಾಗೆ ಯಾರು ನೈಟು ಶಿಫ್ಟ್ ಕೆಲಸ ಮಾಡ್ತಾರಲ್ಲ, ಮತ್ತು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುವಂಥವ್ರು, ನಿಮ್ಗೆ ಗೊತ್ತಿದೆ, ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆಲ್ಲ ಟೈಮ್ ಬೌಂಡ್ ಕೊಟ್ಬಿಟ್ಟಿರ್ತಾರೆ. ಈ ಟೈಮಲ್ಲಿ ಪ್ರೊಜೆಕ್ಟ್ ಮಾಡಬೇಕಪ್ಪ ಅಂದ್ರೆ ಓವರ್ ನೈಟ್ ಕೆಲಸ ಮಾಡ್ತಿರ್ತಾರೆ, ವೀಕೆಂಡ್ಸ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಓವರ್ ಸ್ಟ್ರೆಸ್ಸು, ಒಂದು ಫಿಸಿಕಲ್ ಸ್ಟ್ರೆಸ್. ನೋಡಿ, ಈಗಿನ ಕಾಲದಲ್ಲಿ ಫಿಸಿಕಲ್ ಸ್ಟ್ರೆಸ್ ಯಾರಿಗೂ ಜಾಸ್ತಿ ಇಲ್ಲ. ಫಿಸಿಕಲ್ ಸ್ಟ್ರೆಸ್ ಆದರೆ ಅದು ಒಂದು ರೀತಿ ಓಕೆ, ನೀವು ಚೆನ್ನಾಗಿ ನಿದ್ದೆ ಮಾಡ್ತೀರಾ ಕಣ್ತುಂಬ. ಆದರೆ ಮೆಂಟಲ್ ಸ್ಟ್ರೆಸ್ ಆದರೆ ನೋಡಿ, ಎಲ್ಲರಿಗೇನು
ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು, ಎಲ್ಲರಿಗೂ ಟಾರ್ಗೆಟ್ ಹಾಕಿ ಕೊಟ್ಬಿಟ್ಟಿರ್ತಾರೆ. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಇಂಥ ಟೈಮಲ್ಲಿ ಕೆಲಸ ಮುಗಿಸ್ಬೇಕು ಅಂತ ಒಂದು ಟಾರ್ಗೆಟ್ ಹಾಕ್ಕೊಡ್ತಾರೆ. ಆ ಟೈಮಲ್ಲೇ ಆ ಟೈಮ್ ಬೌಂಡ್ ಅದು, ಆ ಟೈಮಲ್ಲಿ ಮಾಡಬೇಕಂತ ಫುಲ್ಲು ಓವರ್ ಸ್ಟ್ರೆಸ್ ಆಗಿ ಓವರಾಗಿ ಆ ಕೆಲಸಗಳನ್ನ ಮಾಡ್ಕೊತಿರ್ತಾರೆ. ಓವರ್ ಟೈಮ್ ವರ್ಕ್ ಮಾಡುವಂಥದ್ದು, ಸಿಗೋ ಸ್ಟ್ರೆಸ್ಸು, ಅಲ್ಲಿ ಯಾರೋ ಸೀನಿಯರ್ ಮ್ಯಾನೇಜರ್ ಸ್ಟ್ರೆಸ್ ಆಗ್ತಿರ್ತಾರೆ. ಸೊ ಈ ರೀತಿ ಎಲ್ಲ ಸ್ಟ್ರೆಸ್ಸಿನ ಅಂಶ ಜಾಸ್ತಿ ಇದ್ದಾಗ ಮತ್ತು ಎಲ್ಲ ರೀತಿ ಕಂಡೀಷನ್ ಸ್ಟ್ರೆಚ್ ಆಗೈತೆ. ನಿಮಗೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಪರ್ಸನಲ್ ಇಶ್ಯೂಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಇಲ್ಲ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಎಲ್ಲ ಸ್ಟ್ರೆಸ್ಸಸ್ ಆದಷ್ಟು ಕೂಡ ಮೈಂಡ್ಗೆ, ಮನಸ್ಸಿಗೆ, ನಾನು ಯಾವಾಗಲೂ ಹೇಳ್ತೀನಿ ಮೈಂಡ್ ಟಾಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್ ಇನ್ ದ ಬಾಡಿ ಅಂತ. ಮನಸ್ಸು ದೇಹದಲ್ಲಿರೋ ಪ್ರತಿಯೊಂದು ಜೀವಕೋಶದ ಜೊತೆ ಡೈರೆಕ್ಟಾಗಿ ಮಾತಾಡುತ್ತೆ. ಸೊ ಆ ರೀತಿ ಆದಾಗ ಏನಾಗುತ್ತೆ, ಸ್ಟ್ರೆಸ್ ಆದಾಗ ಕೂಡ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಅಡ್ರಿನಲಿನ್ ಅಂತ ಹೇಳ್ತೀವಿ, ಕಾರ್ಟಿಸೋಲ್ ಅಂತ ಹೇಳ್ತೀವಿ, ಎಲ್ಲ ಸ್ಟ್ರೆಸ್ ಹಾರ್ಮೋನ್ಸ್ ಅವ್ರು ಜಾಸ್ತಿ ಆದಾಗ ಕೂಡ ಇನ್ಫ್ಲಮೇಷನ್ ಬಾಡಿಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ರಾನಿಕ್ ಇನ್ಫ್ಲಮೇಷನ್ ಆಗಿ ಇದೊಂದು ಮುಖ್ಯವಾದ ಕಾರಣ. ಹಾಗೆ ಮನಸ್ಸನ್ನು ಕಂಟ್ರೋಲ್ ಮನಸ್ಸನ್ನು ಹತೋಟಿಯಲ್ಲಿಡೋದು ಭಾಳ ಮುಖ್ಯ. ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್ ಅಂತ ಹೇಳ್ತೀವಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ ನೋಡಿ, ನಾನು ಸಾಧಾರಣ 2025 ಇಯರ್ಸ್ ಬ್ಯಾಕ್ ಡೆಲ್ಲಿಯಲ್ಲಿ ಏಮ್ಸಲ್ಲಿ ವರ್ಕ್ ಮಾಡುವಾಗಲೇ ಆವಾಗಲೇ ಅಲ್ಲಿ ಪೊಲ್ಯೂಷನ್ ಎಷ್ಟಿರ್ತಪ್ಪ ಅಂತಂದರೆ, ನೀವು ಒಂದಲ್ಲಿ ಚಾಂದಿನಿ ಚೌಕ್ ಅಂತ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ದಿವಸ ನೀವು ಅಲ್ಲಿ ಉಸಿರಾಟ ಮಾಡಿದ್ರೆ 12 ಸಿಗರೇಟ್ ಸೇರಿದಷ್ಟು ಒಂದು ವಾಯು ಮಾಲಿನ್ಯ ಅಷ್ಟೊಂದು ಇರ್ತಿತ್ತಲ್ಲಿ ಅಂತ. ಸೊ ಸ್ಮೋಕಿಂಗ್ ಮಾಡೋರಿಗೆ ಮತ್ತು ಯಾರಿಗೆ ವಾಯು ಮಾಲಿನ್ಯ ಜಾಸ್ತಿ, ಬೆಂಗಳೂರು ಅಂತ ಸಿಟಿ, ಬಾಂಬೆ ಅಂತ ಸಿಟಿ ಇರ್ಬೋದು, ಡೆಲ್ಲಿ ಅಂತ ಸಿಟಿ, ಸಿಕ್ಕಾಪಟ್ಟೆ ಪೊಲ್ಯೂಷನ್ ಅಲ್ವಾ, ಉಸಿರಾಡೋಕ್ಕೂ ಭಯ ಆಗುತ್ತೆ. ಅಷ್ಟೊಂದು ಹೊಗೆ, ಧೂಳು, ಕಸ ಅಲ್ವಾ, ಈ ವೆಹಿಕಲ್ಸ್, ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ಗಳು, ಅದೆಲ್ಲ ಪೊಲ್ಯೂಷನ್ ಇರುತ್ತೆ. ಸೊ ಪೊಲ್ಯೂಷನ್ ಇದ್ದರೂ ಕೂಡ ನಿಮಗೆ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಕೆಲವು ಕೆಮಿಕಲ್ಸಿಂದ ಕೂಡ ಆಗೋ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಈ ರೀತಿ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಕೂಡ, ಈವನ್ ಸ್ಮೋಕಿಂಗ್ ಕೂಡ, ಅದರಲ್ಲೂ ಕೂಡ ಆಗುವಂಥ ಚಾನ್ಸ್ ಇರುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಅಂತ ದೀಸ್ ಆರ್ ದ 2 ಕಿಂಗ್ಸ್ ವಿಚ್ ವಿಲ್ ಕಿಲ್ ಯು ವಿತೌಟ್ ಫೈಟಿಂಗ್ ವಿತ್ ಯು ಅಂತ, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಅಂತ. ಸೊ ಆ ರೀತಿಯ ವಾಯು ಮಾಲಿನ್ಯ ಕೂಡ, ಪೊಲ್ಯೂಷನ್ ಇದ್ದಾಗಲೂ ಕೂಡ ನಮಗೆ ಕ್ರಾನಿಕ್ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗುತ್ತೆ ಗೆಳೆಯರೆ. ಜೊತೆಗೆ ಕೆಲವು ಕಂಡೀಷನ್ಸ್ ಕೂಡ ಇದೆ, ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್, ಲೈಕ್ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್, ಅದು ಕ್ರಾನಿಕ್ ಇನ್ಫ್ಲಮೇಷನ್ ಇರುತ್ತೆ, ಬಟ್ ಯಾವಾಗಲೂ ಇನ್ಫ್ಲಮೇಟರಿ ಮಾರ್ಕರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಕೆಲವು ಅನ್ಟ್ರೀಟೆಡ್ ಇನ್ಫೆಕ್ಷನ್ಸ್, ಕೆಲವಕ್ಕೆ ಎಕ್ಸಾಕ್ಟ್ ಕಾರಣನೇ ಗೊತ್ತಿರಲ್ಲ. ಸೊ ಮತ್ತೆ ಫೀವರ್ ಬರ್ತಾ ಇರುತ್ತೆ, ಮತ್ತೆ ಜ್ವರ ಬರುತ್ತೆ, ಮನುಷ್ಯ ಕೂಡ ಖುಷಿ ಆಗ್ತಿರ್ತಾನೆ, ಬಾಡಿ ವೇಟ್ ಕಡಿಮೆ ಆಗ್ತಿರುತ್ತೆ. ಸೊ ಅನ್ನೋನ್ ಅನ್ಟ್ರೀಟೆಡ್ ಇನ್ಫೆಕ್ಷನ್ಸ್ ಅಂತ ಇರ್ತೀವಿ. ಆ ಥರ ಇದ್ದಾಗಲೂ ಕೂಡ ಬಾಡಿಯಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್ ಜಾಸ್ತಿಯಾಗಿ ಅದರಿಂದ ಆಗುವಂಥ ವ್ಯತಿರಿಕ್ತ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಆಗ್ತಾ ಇರ್ತವೆ. ಕ್ರಾನಿಕ್ ಇನ್ಫ್ಲಮೇಷನ್ ಈಗಿನ ವರ್ತಮಾನ ಕಾಲದಲ್ಲಿರುವಂಥ ಕೆಲವು ಸೀರಿಯಸ್ ಹೆಲ್ತ್ ಕಂಡೀಷನ್ಸ್ಗಳ ಮೇಲೆ ಹೇಗೆ ದುಷ್ಪರಿಣಾಮ ಬೀರ್ತಾ ಇದೆ ಅನ್ನೋಂಥದ್ದನ್ನ ವಿವರ ಹೇಳ್ತೀನಿ ಗೆಳೆಯರೆ. ಸೊ ಹೇಗೆ ಕ್ರಾನಿಕ್ ಇನ್ಫ್ಲಮೇಷನ್ ಯಾವ್ಯಾವ ಕಾಯಿಲೆಗೆ ಮೂಲಭೂತ ಕಾರಣ ಆಗುತ್ತೆ ಅಂತ ನೋಡೋಣಂತೆ. ಒಂದು ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ ನೋಡಿ. ಕ್ರಾನಿಕ್ ಇನ್ಫ್ಲಮೇಷನ್ ಚೇಂಜಸ್ ಇದ್ದಾಗ ಏನಾಗುತ್ತೆ, ಹಾರ್ಟ್ ರೀಸ್ ಡ್ಯಾಮೇಜ್ ಆಗುತ್ತೆ. ಹಾರ್ಟ್ ರೀಸ್ ಡ್ಯಾಮೇಜ್ ಆದರೆ ಅದರಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪ್ಲೇಕ್ ಫಾರ್ಮೇಷನ್ ನಿಮ್ಗೆ ಗೊತ್ತಿದೆ, ಹಾರ್ಟ್ಗೆ ಹೋಗುವಂಥ ರಕ್ತನಾಳಗಳಲ್ಲಿ, ಕೊರೋನಾ ಆರ್ಟಿಸ್, ಅದರಲ್ಲಿ ಏನಾದ್ರು ಪ್ಲೇಕ್ ಫಾರ್ಮೇಷನ್ ಆಯ್ತದೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಬ್ರೈನ್ಗೆ ಹೋಗುವಂಥ ಆರ್ಟಿಸ್ ಮೇಲೆ ಪ್ಲೇಕ್ ಫಾರ್ಮೇಷನ್ ಆಯ್ತಪ್ಪ, ಡ್ಯಾಮೇಜ್ ಆಗಿ ಆರ್ಟಿಸ್ ಅಂತಂದರೆ ನಿಮಗೆ ಸ್ಟ್ರೋಕ್ ಅಂತ ಹೇಳ್ತೀವಿ, ಲಕ್ವ, ಪಾರ್ಶ್ವವಾಯು ಅಂತ ಅದಾಗೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಹಾರ್ಟ್ ಮತ್ತು ಬ್ರೈನ್ ಹೆಲ್ತ್ಗೆ ಭಾಳ ಕ್ರಾನಿಕ್ ಸ್ಟ್ರೆಸ್ ಇರೋರಿಗೆ, ಕ್ರಾನಿಕ್ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಜಾಸ್ತಿ ಇರೋರಿಗೆ ಎಫೆಕ್ಟ್ ಆಗುತ್ತೆ ಗೆಳೆಯರೆ. ನೆಕ್ಸ್ಟ್ ಬಂದು ಟೈಪ್ 2 ಡಯಾಬಿಟೀಸ್ ಅಂತ. ಡಯಾಬಿಟೀಸ್ ಕಾಯಿಲೆ ನಿಮ್ಗೆ ಗೊತ್ತಿದೆ. ಡಯಾಬಿಟೀಸಲ್ಲಿ ಏನಕ್ಕಪ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತಂದರೆ, ಆ ಇನ್ಫ್ಲಮೇಟರಿ ಮಾರ್ಕರ್ಸ್ ಏನಿರುತ್ತೆ ಅವು ಆ ಇನ್ಸುಲಿನ್ನ ಕೆಲಸ ಮಾಡೋದನ್ನು ರೆಗ್ಯುಲೇಟರಿ ಮೆಕ್ಯಾನಿಸಮ್, ಇನ್ಸುಲಿನ್ ಬ್ಲಡ್ ಶುಗರ್ನ ಮೇಂಟೈನ್ ಮಾಡ್ತಾರೆ ಇನ್ಸುಲಿನ್, ಅದನ್ನು ಎಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆದರೆ ನಿಮ್ಗೆ ಗೊತ್ತಿದೆ, ಡಯಾಬಿಟೀಸ್ ಜಾಸ್ತಿ ಆಗ್ತದೆ ಗೆಳೆಯರೆ. ಸೊ ಹಾಗೆ ಡಯಾಬಿಟೀಸ್ ಕೂಡ ಒಂದು ಮಾರಕವಾದಂಥ ವ್ಯತಿರಿಕ್ತವಾದಂಥ ಪರಿಣಾಮ ಕ್ರಾನಿಕ್ ಇನ್ಫ್ಲಮೇಷನ್ ಇದ್ದಾಗ ಆಗುತ್ತೆ. ನೆಕ್ಸ್ಟು ಬಂದು ಕ್ಯಾನ್ಸರ್ ಅಂತ ಹೇಳ್ತೀವಿ. ಪರ್ಸಿಸ್ಟೆಂಟ್ ಇನ್ಫ್ಲಮೇಷನ್ ಇದ್ದಾಗ ಏನಂತೆ, ಇಟ್ ಕಾಸಸ್ ಸೆಲ್ಸ್ ಡ್ಯಾಮೇಜ್ ಅಂತ ಹೇಳ್ತೀವಿ ಆ್ಯಂಡ್ ಪ್ರಮೋಟ್ಸ್ ದ ಗ್ರೋತ್ ಆಫ್ ಕ್ಯಾನ್ಸರಸ್ ಟ್ಯೂಮರ್ಸ್. ಈವನ್ ಕ್ಯಾನ್ಸರ್ ಈಗಿನ ಕಾಲದಾಗ ಗೊತ್ತೇ ನಿಮಗೆ ಭಾಳಷ್ಟು ಕ್ಯಾನ್ಸರ್ಸ್. ನನ್ನ ಒಂದು ವಾರಕ್ಕೆ 2-3 ಪೇಷಂಟ್ಸ್ ನನಗೆ ಬಂದು ಹೇಳ್ತಿರ್ತಾರೆ, ಅವ್ರ ರಿಲೇಟಿವ್ಸ್ಗೆ ಯಾರಿಗೂ ಕ್ಯಾನ್ಸರ್ ಆಯ್ತು ಸರ್, ಸತ್ತೋಗ್ಬಿಟ್ರು, ಏನೋ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು, ಯೂಟ್ರಸ್ ಕ್ಯಾನ್ಸರ್ ಆಯಿತು ಅಂತ ವಿಷಯಗಳು ಬರ್ತಾನೆ ಇರುತ್ತೆ ನಮ್ಮ ಡಾಕ್ಟರ್ಸ್ಗಳಿಗೆ. ಸೊ ಏನಕ್ಕಪ್ಪ ಕ್ಯಾನ್ಸರ್ ಜಾಸ್ತಿ ಆಗಿದೆ ಏನು ಕಾಲದಲ್ಲಿ, ಕ್ರಾನಿಕ್ ಇನ್ಫ್ಲಮೇಟರಿ ಮಾರ್ಕರ್ಸ್ ಜಾಸ್ತಿ ಆದಾಗ ನಾನು ಹೇಳ್ದಂಗೆ ಅದೇನಾಗುತ್ತೆ ಅಂತಂದರೆ, ಆ ಡ್ಯಾಮೇಜ್ ಮಾಡುತ್ತೆ ಸೆಲ್ಸ್ಗಳು ಡ್ಯಾಮೇಜ್ ಆಯಿತು ಅಂತಂದರೆ ಅದು ಇಂಡೈರೆಕ್ಟಾಗಿ ಕ್ಯಾನ್ಸರ್ಸ್ ಗ್ರೋತ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಗೆಳೆಯರೆ. ಸೊ ಹಾಗಾಗಿ ಈ ಥರ ಕ್ರಾನಿಕ್ ಇನ್ಫ್ಲಮೇಷನ್ಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಭಾಳ ಜಾಸ್ತಿ ಇದೆ. ನಿಮ್ಗೆ ಯಾವಾಗಲೂ ಹೇಳ್ದಂಗೆ ಈಗ ಕ್ಯಾನ್ಸರ್ ಯುಗನಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಎಲ್ಲರಿಗೂ ಸ್ಟ್ರೆಸ್ಸು, ಎಲ್ಲ ರೀತಿಯ ಸ್ಟ್ರೆಸ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಸ್ಟ್ರೆಸ್ ಮಾರ್ಕರ್ಸ್ ಜಾಸ್ತಿ ಆದಾಗ ಕ್ಯಾನ್ಸರ್ ಕೂಡ ಇಂಡೈರೆಕ್ಟಾಗಿ ಜಾಸ್ತಿ ಆಗೋ ಚಾನ್ಸ್ ಇದ್ದೇ ಇರುತ್ತೆ ಗೆಳೆಯರೆ. ಸೊ ನೆಕ್ಸ್ಟ್ ಬಂದು ಆರ್ಥರೈಟಿಸ್ ಅಂತೀವಿ. ಆರ್ಥರೈಟಿಸ್ ಗೊತ್ತಿದೆ, ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್, ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಇದೆ, ಆಟೋ ಇಮ್ಯೂನ್ ಡಿಸಾರ್ಡರ್. ಸೊ ಆರ್ಥರೈಟಿಸ್ ಜಾಯಿಂಟು ಉರಿಯೂತ ಬರುವಂಥದ್ದು, ಪೇಯ್ನ್ ಆಗುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದೆಲ್ಲ ಈ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಕಾಯಿಲೆಗಳು ಕೂಡ ಇಟ್ಸ್ ಇಮ್ಯೂನ್ ಡಿಸಾರ್ಡರ್ ಬೇಸಿಕಲಿ. ಅದು ಒಂದು ಸೇಮ್ ಕ್ರಾನಿಕ್ ಇನ್ಫ್ಲಮೇಷನ್ ಇರುವಂತಹ ಕಾಯಿಲೆ. ಸೊ ಹಾಗೆ ಆರ್ಥರೈಟಿಸ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡೈಜೆಸ್ಟಿವ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ.
ಯಾವ್ಯಾವ ನಿಮಗೆ ಕೆಲವು ಕಂಡೀಷನ್ಸ್ ಇದೆ. ಅಲ್ಸರೇಟಿಸ್ ಕೊಲೈಟಿಸ್ ಅಂತಿದೆ, IBS ಅಂತ ಇನ್ಫ್ಲಮೇಟ್ರಿ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇವೆಲ್ಲ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ಸು. ಈ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇದ್ದಾಗಲೂ ಕೂಡ ಈ ಕಂಡೀಷನ್ಸಲ್ಲೂ ಕೂಡ ನಿಮಗೆ ಏನಾಗುತ್ತೆ, ದೇಹದಲ್ಲಿ ಈ ರೀತಿಯ ಕ್ರಾನಿಕ್ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಆಗಿ ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗೋ ಚಾನ್ಸ್ ಕೂಡ ಇದ್ದೇ ಇರುತ್ತೆ ಗೆಳೆಯರೆ. ನೆಕ್ಸ್ಟ್ ಬಂದು ಆಲ್ಝೀಮರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಈವನ್ ಕ್ರಾನಿಕ್ ಇನ್ಫ್ಲಮೇಷನ್ನು ಆಲ್ಝೀಮರ್ಸ್ ಡಿಸೀಸ್ಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಡಿಪ್ರೆಷನ್ ಕೂಡ ಮಾಡ್ಬೋದು. ಈ ಕ್ರಾನಿಕ್ ಇನ್ಫ್ಲಮೇಷನ್ಗೆ ಬಾಡಿ ಇಮ್ಯುನಿಟಿ ಕೂಡ ಕಡಿಮೆ ಆಗುತ್ತೆ ಗೆಳೆಯರೆ. ಸೊ ಪರ್ಸಿಸ್ಟೆಂಟ್ ಇನ್ಫ್ಲಮೇಷನ್ ಇದ್ದಾಗ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ಗೆ ಬರ್ಡನ್ ಆಗುತ್ತೆ. ಇಮ್ಯೂನ್ ಸಿಸ್ಟಮ್ ಬರ್ಡನ್ ಆಯ್ತಂದರೆ ಕ್ರಾನಿಕ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಆಗ ಇನ್ಫೆಕ್ಷನ್ಸ್ ಪದೇ ಪದೇ ಆಗ್ತಾ ಇರುತ್ತೆ ಮನುಷ್ಯ. ಯಾಕೆಂದರೆ ಕ್ರಾನಿಕ್ ನಿಮ್ಗೆ ಇನ್ಫ್ಲಮೇಷನ್ ರಿಯಾಕ್ಷನ್ ಇದ್ದಾಗ ನಿಮ್ಮ ಇಮ್ಯೂನ್ ಸಿಸ್ಟಮ್, ದೇಹದ ರೋಗನಿರೋಧಕ ಶಕ್ತಿ ಅಂತ ಅದು ಕೂಡ ಎಫೆಕ್ಟ್ ಆಗುತ್ತೆ. ಸೊ ಒಂದು ರೋಗನಿರೋಧಕ ಶಕ್ತಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ, ರೋಗನಿರೋಧಕ ಶಕ್ತಿ ಸರಿಯಾಗಿ ಎಫೆಕ್ಟಿವ್ ಆಗಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಬರ್ತದೆ. ರೋಗನಿರೋಧಕ ಶಕ್ತಿ ಸಿಂಪಲ್, ಅದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಅದಕ್ಕೆ ರೋಗನಿರೋಧಕ ಶಕ್ತಿ ಅಂತ ಹೇಳುವಂಥದ್ದು. ಅಂದರೆ ನೋಡಿ, ಈಗ ಮಿಲಿಟ್ರಿಯವ್ರು ಇದ್ದಾರೆ, ಆಮೇಲೆ ಪೊಲೀಸ್ ಇದೆ, ಅವ್ರ ಕೆಲಸ ಏನು, ನಮ್ಮ ಡಿಫೆನ್ಸ್ ಸಿಸ್ಟಮ್ ಅದು ಅಲ್ವಾ. ಬೇರೆ ಶತ್ರುಗಳು ನಮಗೆ ಅಟ್ಯಾಕ್ ಮಾಡ್ಬೋದು, ನಮ್ಮ ಕಾಪಾಡುತ್ತೆ. ಸಪೋಸ್ ನಮ್ಮ ಪೊಲೀಸ್ ಸಿಸ್ಟಮ್ ವೀಕ್ ಆಯಿತು ಅಥವಾ ಡಿಫೆನ್ಸ್ ಸಿಸ್ಟಮ್, ನಮ್ಮ ಮಿಲಿಟರಿ ಸಿಸ್ಟಮ್ ವೀಕ್ ಇದೆ ಅಂದರೆ ಏನಂತ ಬೇರೆಯವರು ಅಟ್ಯಾಕ್ ಮಾಡ್ತಾರೆ ಶತ್ರುಗಳು. ಅದೇ ರೀತಿ ದೇಹದಲ್ಲೂ ಕೂಡ ಅಷ್ಟೇ, ಇಮ್ಯೂನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಇನ್ಫೆಕ್ಷನ್ಸ್ ಜಾಸ್ತಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಇರ್ಬೋದು. ಸೊ ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಂಥ ಕಂಡೀಷನ್ಸ್ ಕೂಡ ಈ ಒಂದು ಸಂದರ್ಭದಲ್ಲಿ ಉದ್ಭವ ಆಗುತ್ತೆ ಗೆಳೆಯರೆ. ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು, ಹೇಗೆ ಕ್ರಾನಿಕ್ ಇನ್ಫ್ಲಮೇಷನ್ ನಮಗಿದೆ ಅಂತ ಕಂಡುಹಿಡ್ಕೊಳ್ಳೋದು ಡಾಕ್ಟರ್ ಅಂತ ಭಾಳ ಜನ ಪೇಷಂಟ್ಸ್ ಕೇಳ್ತಾರೆ. ಅಕ್ಯೂಟ್ ಇನ್ಫ್ಲಮೇಷನ್ ಭಾಳ ಈಸಿ ಡಯಾಗ್ನೋಸ್ ಮಾಡೋಕ್ಕೆ ಸೈನ್ಸ್ ಸಿಂಪ್ಟಮ್ಸ್. ಬಟ್ ಕ್ರಾನಿಕ್ ಇನ್ಫ್ಲಮೇಷನ್ ಅಷ್ಟೊಂದು ಕ್ಲಿಯರ್ ಕಟ್ ಆಗಿರುವಂತಹ ಸಿಂಪ್ಟಮ್ಸ್ ಇರೋ ವೇಗ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಯಾವ್ಯಾವ ಸಿಸ್ಟಮ್ ಎಫೆಕ್ಟ್ ಅದ್ರ ಮೇಲೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ ಗೆಳೆಯರೆ. ಸೊ ಯಾವ್ಯಾವ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದನ್ನು ನಾನು ವಿವರ ಹೇಳ್ತೀನಿ, ಪೂರ್ತಿ ವೀಡಿಯೋನ ಮರೆದೆ ನೋಡಿ. ಸೊ ಒಂದು ಡೈಜೆಸ್ಟಿವ್ ಪ್ರಾಬ್ಲಮ್ಸು, ನಾನು ಹೇಳ್ದಂಗೆ ಬ್ಲೋಟಿಂಗ್, ಸರಿಯಾಗಿ ಡೈಜೆಷನ್ ಆಗಲ್ಲ, ತಿಂದಿದ ಆಹಾರ ಹೊಟ್ಟೆಲ್ಲೇ ಕೂತ್ಕೊಂಡಿರುತ್ತೆ ಅಂತಾರೆ, ಹೊಟ್ಟೆ ಉಬ್ರ ಅಂತ ಹೇಳ್ತಾರೆ, ಮತ್ತು ಅವಾಗವಾಗ ಉಳಿತೆಗೆ ಬರ್ತಾ ಇರುತ್ತೆ. ಸೊ ಈ ರೀತಿ ಇದ್ದಾಗಲೂ ಕೂಡ ನಮಗೆ ಕ್ರಾನಿಕ್ ಇನ್ಫ್ಲಮೇಷನ್ ಅನ್ಕೋಬೋದು. ಕೆಲವು ಡಯರಿ ಆಗ್ತಾಯಿದೆ, ಪದೇ ಪದೇ ಡಯರಿ ಆಗ್ತಾ ಇರುತ್ತೆ, ಲೂಸ್ ಮೋಷನ್ಸ್ ಇದ್ದಂಗೆ, ಮತ್ತು ಕೆಲವರಿಗೆ ಕಾನ್ಸ್ಟಿಪೇಷನ್ ಕೂಡ ಆಗ್ಬೋದು, ಮಲಬದ್ಧತೆ ಕೂಡ ಆಗ್ಬೋದು. ಸೊ ಈ ರೀತಿಯ ತೊಂದರೆಗಳಿದ್ದಾಗ ಕೂಡ ಕ್ರಾನಿಕ್ ಇನ್ಫ್ಲಮೇಷನ್ ಬಾಡಿದೆ ಅಂತ ಅನ್ಕೋಬೋದು. ನೆಕ್ಸ್ಟು ಜಾಯಿಂಟ್ ಪೇಯ್ನ್ಸು, ಸ್ಟಿಫ್ನೆಸ್ಸು, ಮಸಲ್ ಏಕ್ಸು, ಅಲ್ಲಿ ನೋವು ಇಲ್ಲಿ ನೋವು ಅಂತ ಏನಿರುತ್ತೆ, ಆ ತಪಾಮೆ ದರ್ದ ಅಂತ ಹೇಳ್ತೈತಿ, ಅಲ್ಲಿ ನೋವಿದೆ ಇಲ್ಲಿ ನೋವಿದೆ, ಜಾಯಿಂಟ್ ಪೇಯ್ನ್ಸ್ ಇದೆ, ಅದು ಇದ್ರೂ ಕೂಡ ಕ್ರಾನಿಕ್ ಇನ್ಫ್ಲಮೇಷನ್ ಅಂದ್ಕೊಳ್ಬೋದು. ನೆಕ್ಸ್ಟ್ ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಗೇನ್ ಆರ್ ವೆಯ್ಟ್ ಲಾಸ್, ನಮ್ಗೆ ಇದ್ದಕ್ಕಿದ್ದಂಗೆ ದೇಹದಲ್ಲಿ ತೂಕ ಕಡಿಮೆ ಆಗ್ಬಿಟ್ಟಿರುತ್ತೆ, ಕೆಲವು ಇದ್ದಕ್ಕಿದ್ದಂಗೆ ದೇಹದ ತೂಕ ಜಾಸ್ತಿ ಆಗಿರುತ್ತೆ, ಎರಡೂ ಆಗ್ಬೋದು. ಸೊ ಎರಡೂ ಇದ್ದಾಗಲೂ ಕೂಡ ನಮಗೆ ಬಾಡಿಯಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್ ಇದೆ ಅನ್ನುವಂಥದ್ದು ಇಂಡೈರೆಕ್ಟಾಗಿ ನಮ್ಗೆ ಗೊತ್ತಾಗ್ಬೋದು. ನೆಕ್ಸ್ಟು ಇನ್ಫೆಕ್ಷನ್, ಫ್ರೀಕ್ವೆಂಟಾಗಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಏನಪ್ಪ ನಮಗೆ ಅವಾಗವಾಗ ಇನ್ಫೆಕ್ಷನ್, ವೆದರ್ ಚೇಂಜ್ ಆದ್ರೆ ಇನ್ಫೆಕ್ಷನ್ ಆಗೋದು, ಜ್ವರ ಬರೋ ಆ ಥರ ಆಗ್ತಾ ಇರುತ್ತೆ. ಸೊ ಆ ರೀತಿಯಾದಾಗ ಕೂಡ ಬಾಡಿಯಲ್ಲಿ ಇಮ್ಯುನಿಟಿ ಹೆಚ್ಚು ಕಡಿಮೆ ಆಗಿದೆ, ಕ್ರಾನಿಕ್ ಇನ್ಫ್ಲಮೇಷನ್ ಒಂದು ಕಂಡೀಷನ್ ಇರ್ಬೋದು ಅನ್ನೋದನ್ನು ತಲೆಯಲ್ಲಿ ಬರಬೇಕಾಗತ್ತೆ. ನೆಕ್ಸ್ಟು ಈ ರೀತಿಯ ನಾನಾ ರೀತಿಯ ಸ್ಕಿನ್ ಕಂಡೀಷನ್ಸ್, ಎಕ್ಸಿಮಾ ಅಂತ ಇರೋದು, ಸೋರಿಯಸಿಸ್ ಅಂತ ಇವೆಲ್ಲ ಇದ್ದಾಗಲೂ ಕೂಡ ಒಟ್ಟಲ್ಲಿ ಬಾಡಿಯಲ್ಲಿ ಇಮ್ಯುನಿಟಿ ವೇರಿಯೇಷನ್ಸ್ ಆಗಿ ಯಾವ ಯಾವ ಆರ್ಗನ್ ಎಫೆಕ್ಟ್ ಆಗುತ್ತೋ ಆ ಆರ್ಗನ್ ಸಂಬಂಧಪಟ್ಟಂಥ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ದೇಹದಲ್ಲಿ ಕಾಣುತ್ತೆ. ಸೊ ಈ ಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದ್ದಾಗ ಸ್ವಲ್ಪ ನಾವು ಜಾಗೃತವಾಗಿ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ತೋರಿಸಿ ಅಥವಾ ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ ಏನು ನಮ್ಮ ದೇಹದಲ್ಲಿ ಆಗಿದೆಯಾ ಅನ್ನೋದನ್ನು ಪರೀಕ್ಷಿಸ್ಕೊಳ್ಳೋದು ಭಾಳ ಉತ್ತಮ ಗೆಳೆಯರೆ. ಗುಡ್ ನ್ಯೂಸ್ ಏನಪ್ಪ ಗೆಳೆಯರೆ ಅಂತಂದರೆ, ಈ ರೀತಿಯ ಕಾಯಿಲೆಗಳನ್ನು ನಾವು ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ ಊಟ ತಿಂಡಿಯಲ್ಲಿ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ. ನಮ್ಮ ಆಹಾರ ಪದಾರ್ಥ ಚೆನ್ನಾಗಿತ್ತಪ್ಪ ಅಂತಂದರೆ ಅದರಲ್ಲಿ ಕೂಡ ಭಾಳಷ್ಟು ಮಾಡಿಫಿಕೇಷನ್ ಮಾಡೋದ್ರಿಂದ ಈ ಒಂದು ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ ಆದಷ್ಟು ಕಂಬ್ಯಾಟ್ ಮಾಡ್ಬೋದು, ಅಷ್ಟು ಕಂಟ್ರೋಲ್ ಮಾಡೋದು ಗೆಳೆಯರೆ. ಸೊ ಯಾವ ರೀತಿ ಆಹಾರ ಪದಾರ್ಥ ತೊಗೊಳ್ಬೇಕು ಅಂತ ನಾನು ಹೇಳ್ತೀನಿ ಗೆಳೆಯರೆ. ಒಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಫ್ರೆಶ್ ಫ್ರೂಟ್ಸ್, ಫ್ರೂಟೇರಿಯನ್ ಅಂತ ಹೇಳ್ತೀವಿ. ದಿನಕ್ಕೊಂದು ಯಾವ್ದಾರು ಹಣ್ಣು ತಿನ್ನೋದು ಭಾಳ ಒಳ್ಳೆಯದು. ಫ್ರೂಟೇರಿಯನ್ ಮತ್ತು ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಭಾಳ ಮುಖ್ಯ. ಯಾವ ಥರ ಹಣ್ಣುಗಳು ತಿನ್ನಬೇಕಂದ್ರೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಬಂದರೆ, ಮತ್ತು ಬೆರ್ರೀಸ್ ಅಂತ ಹೇಳ್ತೀವಿ. ನಿಮ್ಮದು ಅದರಲ್ಲಿ ಎಷ್ಟೊಂದು ವಿಧವಾದಂಥ ಬೆರ್ರೀಸ್ ಬರುತ್ತೆ. ಬ್ಲೂಬೆರ್ರಿ ಬರುತ್ತೆ, ಸ್ಟ್ರಾಬೆರ್ರಿ ಬರುತ್ತೆ, ನಿಮ್ಮ ನಲ್ಲಿಕಾಯಿ ಅದು ಬೆರಿ ಬರುತ್ತೆ. ಟೊಮೊಟೊಸಲ್ಲೂ ಕೂಡ ಟೊಮೊಟೊ ತುಂಬ ಒಳ್ಳೇದು, ನಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಮಕ್ಕಳಿಗೆ ಹಸಿ ಟೊಮೊಟೊನ ತಿನ್ಬೋದು. ಟೊಮೊಟೊನೂ ಕೂಡ ಒಂದು ಬೇಕಾಗುವಂಥ ಆ್ಯಂಟಿ ಆಕ್ಸಿಡೆಂಟ್ಸು, ಆ್ಯಂಟಿ ಇನ್ಫ್ಲಮೇಟರಿ ಬೇಕಾಗುವಂಥ ಪ್ರಾಡಕ್ಟ್ಸ್ ಇರುತ್ತೆ. ಮತ್ತು ವೆಜಿಟೇಬಲ್ಸು, ಬ್ರೊಕೋಲಿ ಆಗಿರ್ಬೋದು, ಕಾಲಿಫ್ಲವರು, ಇಂಥ ಫುಡ್ಡೆಲ್ಲ ತೊಗೊಳೋದ್ರಿಂದ ನಮಗೆ ಇನ್ಫ್ಲಮೇಷನ್ ಬಾಡಿಯಲ್ಲಿ ಕಡಿಮೆ ಆಗುತ್ತೆ. ಮತ್ತು ಹೆಲ್ತಿ ಫ್ಯಾಟ್ಸ್ ಯಾವುದಪ್ಪ ಅಂತಂದರೆ ಒಮೆಗಾ 3 ಫ್ಯಾಟ್ಸ್ ಇರುವಂಥ ಫಿಶ್ ಇರ್ಬೋದು, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಅದಿರ್ಬೋದು, ವಾಲ್ನಟ್ಸ್ ಅಂತ ಹೇಳ್ತೀವಿ, ಆಲಿವ್ ಆಯಿಲು, ಇವುಗಳಲ್ಲೆಲ್ಲ ನಮಗೆ ಹೆಲ್ತಿ ಫ್ಯಾಟ್ ಸಿಗುತ್ತೆ. ಹರ್ಬ್ಸ್ ಆ್ಯಂಡ್ ಸ್ಪೈಸಸ್ಸು, ಆ್ಯಂಟಿ ಇನ್ಫ್ಲಮೇಟರಿ ಸ್ಪೈಸಸ್ ಯಾವುದಪ್ಪ, ಟರ್ಮರಿಕ್ಕು, ಅರಿಶಿನ ಇರ್ಬೋದು, ಜಿಂಜರ್, ಶುಂಠಿ ಇರ್ಬೋದು, ಸಿನಮನ್ ಇರ್ಬೋದು, ಇವನ್ನೆಲ್ಲ ನಾವು ಆಹಾರ ಪದಾರ್ಥದಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಆ್ಯಂಟಿ ಇನ್ಫ್ಲಮೇಟರಿ ಇವೆಲ್ಲ ಹರ್ಬ್ಸ್ ಆ್ಯಂಡ್ ಸ್ಪೈಸಸ್ಸು ನಮ್ಮ ದೇಹಕ್ಕೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಓಲ್ ಗ್ರೈನ್ಸು, ನಾವಲ್ಲೇ ಹೇಳ್ದಂಗೆ ಓಲ್ ಗ್ರೈನ್ಸ್ ಉಪಯೋಗಿಸಿದ್ರೆ ಏನಾಗುತ್ತೆ, ಓಟ್ಸನ್ನ ಮತ್ತು ಬ್ರೌನ್ ರೈಸ್ ಉಪಯೋಗಿಸ್ಕೊಳ್ಳೋದು, ಅದರಲ್ಲೂ ಕೂಡ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಸೊ ಇನ್ಫ್ಲಮೇಟರಿ ಫುಡ್ಸ್ನ ಬೇಸಿಕಲಿ ಅವಾಯ್ಡ್ ಮಾಡಿಕೊಳ್ಳಿ. ಶುಗರಿ ಡ್ರಿಂಕ್ಸು ಮತ್ತು ಆಲ್ಕೋಹಾಲು, ಸ್ಮೋಕಿಂಗು, ಆಮೇಲೆ
ಏನು ಬೇಕ್ರಿ ಐಟಮ್ಸ್ ಏನು ತಿಂತೀವಿ, ಫ್ರೈಡ್ ಫುಡ್ಸ್ ಏನು ತಿಂತೀವಲ್ಲ, ಅಥವಾ ಎಕ್ಸೆಸಿವ್ ಆಲ್ಕೋಹಾಲ್ ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಕೂಡ ನಾವು ಆಹಾರ ಪದಾರ್ಥದಲ್ಲಿ ಸಾಕಷ್ಟು ಈ ರೀತಿಯ ಒಂದು ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡ್ಬೋದು ಗೆಳೆಯರೆ. ಇಲ್ಲ ಇನ್ನೊಂದು ಎಕ್ಸಸೈಸ್, ಫಿಸಿಕಲ್ ಎಕ್ಸ್ಟ್ರಾ ಆ್ಯಕ್ಟಿವ್ ಅಂತ ಹೇಳ್ತೀವಿ. ಯಾರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ, ಯಾರು ಎಕ್ಸಸೈಸ್ ಮಾಡಲ್ಲ, ಅವ್ರಿಗೆ ಈ ಥರ ಬಾಡಿಯಲ್ಲಿ ಕ್ರಾನಿಕ್ ಇನ್ಫ್ಲಮೇಟರಿ ಮಗಸ್ ಜಾಸ್ತಿ ಆಗೋ ಚಾನ್ಸ್ ಇದೆ ಅಂತ ಗೆಳೆಯರೆ. ಸೊ ಸ್ಟೇ ಆ್ಯಕ್ಟಿವ್ ಅಂತ ಕಂಪಲ್ಸರಿ ಒಂದು 30 ಮಿನಿಟ್ಸ್ ವಾಕಿಂಗ್ ಮಾಡೋದಿರ್ಬೋದು, ಯೋಗಾಸನ ಮಾಡೋದಿರ್ಬೋದು, ಸ್ವಿಮ್ಮಿಂಗ್ ಮಾಡೋದಿರ್ಬೋದು, ಜಾಗಿಂಗ್ ಮಾಡೋದಿರ್ಬೋದು, ಅಥವಾ ಜಿಮ್ ಮಾಡುವಂಥದ್ದು ಮಿನಿಮಮ್ ಒಂದು 20-30 ಮಿನಿಟ್ಸ್ ಪರ್ ಎವ್ರಿಡೇ ಮಾಡೋದ್ರಿಂದ ಏನಾಗುತ್ತೆ, ಬಾಡಿಲಿರುವಂಥ ಇನ್ಫ್ಲಮೇಟರಿ ರಿಯಾಕ್ಷನ್ಸು ಎಲ್ಲ ಇನ್ಫ್ಲಮೇಟರಿ ಮಾರ್ಕರ್ಸ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಪಾಸಿಟಿವ್ ಹಾರ್ಮೋನ್ಸ್ ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ, ಅದು ರಿಲೀಸ್ ಆಗುತ್ತೆ ಬಾಡಿಯಲ್ಲಿ. ಸೊ ನೀವು ಆ್ಯಕ್ಟಿವ್ ಆಗಿದ್ದಷ್ಟು ನೀವು ಈ ಕಾಯಿಲೆಯನ್ನು ಅವಾಯ್ಡ್ ಮಾಡ್ಬೋದು ಗೆಳೆಯರೆ. ಸೊ ನಿಮ್ಮ ಡೇ ರುಟೀನಲ್ಲಿ ಕಂಪಲ್ಸರಿ ಒಂದು 30 ಮಿನಿಟ್ಸ್ಗೆ ಅಂತ ನೀವು ಆರೋಗ್ಯಕ್ಕೆ ಅಂತ ಎತ್ತಿಟ್ಬಿಡಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ನೋಡಿ ನನಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಒಂದು ದಿನದಲ್ಲಿ ಎಷ್ಟು ಟೈಮ್ ಇದೆ ಅಂತ. ಎಲ್ಲರೂ ಹೇಳ್ತಾರೆ 24 ಗಂಟೆ ಸರ್ ಒಂದು ದಿವಸದಲ್ಲಿ ಅಂತ ಹೇಳ್ತಾರೆ. 24 ಗಂಟೆ ಅಲ್ಲ, ಬರೀ 23 ಗಂಟೆ ಅದು ಗೆಳೆಯರೆ. ಆ 1 ಗಂಟೆ ಏನಿದೆಯಲ್ಲ, ಆ 1 ಗಂಟೆ ನೀವು ಯಾರಿಗೂ ಕೊಡಬೇಡಿ. ಆ 1 ಗಂಟೆ ಅರ್ಧ ಗಂಟೆ ನಿಮ್ಮ ಫಿಸಿಕಲ್ ಹೆಲ್ತ್ಗೆ, ಎಕ್ಸಸೈಸ್ ಮಾಡೋದಿರ್ಬೋದು, ಸ್ವಿಮ್ಮಿಂಗ್ ಮಾಡೋದಿರ್ಬೋದು, ಯೋಗಾಸನ, ಫಿಸಿಕಲ್ ಹೆಲ್ತ್ಗೆ ಇಡಿ. ಇನ್ನು ಅರ್ಧ ಗಂಟೆ ನಿಮ್ಮ ಮೆಂಟಲ್ ಹೆಲ್ತ್ಗೆ, ಒಂದು ದೇವ್ರ ಪೂಜೆ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ಪ್ರಾಣಾಯಾಮ ಮಾಡೋದಿರ್ಬೋದು, ಅಥವಾ ಮೈಂಡ್ಫುಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಸೊ ಎಷ್ಟೊಂದು ರೀತಿಯ ಒಂದು ಮನಸ್ಸಿಗೆ ಒಂದು ಕತೋಟಲ್ಲಿರುವಂಥ ಮನಸ್ಸಿನ ಒಂದು ತುಂಬಲನ್ನು ಕಡಿಮೆ ಮಾಡುವಂಥದ್ದು ಎಷ್ಟೊಂದು ಇದ್ದಾವೆ. ಮೈಂಡ್ಫುಲ್ ಮೆಡಿಟೇಷನು ಎಷ್ಟೊಂದು ಥರದ್ದಿದೆ. ಅವನ್ನೆಲ್ಲ ಮಾಡೋದ್ರಿಂದ ಮೈಂಡು ಕೂಡ ಮೆಂಟಲಿ ಕೂಡ ವಿಲ್ ಬಿ ವೆರಿ ವೆರಿ ಹೆಲ್ತಿ. ಸೊ ಹಾಗಾಗಿ ನೀವು ಆ ದಿನದ 1 ಗಂಟೆನ ಯಾರಿಗೂ ಕೊಡಬೇಡಿ. ಹೆಂಡತಿಗೆ, ಗಂಡನಿಗೆ, ಮಕ್ಕಳಿಗೆ, ಸೊಸೈಟಿಗೆ, ಪ್ರೊಫೆಷನ್ಗೆ ಯಾರಿಗೂ ಕೊಡೋದು ಬೇಡ. 1 ಅವರ್ನ ನಿಮ್ಮ ಹೆಲ್ತ್ಗೆ ಅಂತ ದಯವಿಟ್ಟು ಸೈಡಲ್ಲಿ ಎತ್ತಿಟ್ಬಿಡಿ. ಆ 1 ಅವರೇ ನಿಮಗೆ ಲಾಂಗ್ ಟರ್ಮಲ್ಲಿ ನಿಮಗೆ ಒಳ್ಳೆ ಹೆಲ್ತ್ನ ಕಾಪಾಡ್ತೆ ಗೆಳೆಯರೆ. ಒಳ್ಳೆ ಕಣ್ತುಂಬ ನಿದ್ದೆ ಮಾಡೋದು ಗೆಳೆಯರೆ ಭಾಳ ಮುಖ್ಯ. ಯಾಕೆಂದರೆ ಬಾಡಿಗೆ ರೆಸ್ಟ್ ಬೇಕು ಅಲ್ವಾ. ನಾನು ಯಾವಾಗಲೂ ಹೇಳ್ತೀನಿ, ಹೊಟ್ಟೆ ತುಂಬ ಮುದ್ದೆ, ಕೈ ತುಂಬ ಉದ್ದೆ, ಕಣ್ಣು ತುಂಬ ನಿದ್ದೆ ಅಂತ ಅಲ್ವಾ. ನಿದ್ದೆ ಭಾಳ ಇಂಪಾರ್ಟೆಂಟು. ಸೊ ನಿದ್ದೆ ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ ಅರ್ಧ ಕಾಲಿಲ್ಲ ಅಂತ ತಿಳ್ಕೊಳ್ಳಿ ಗೆಳೆಯರೆ. ಒಂದು ಫಿಕ್ಸ್ಡ್ ಟೈಮ್ ಮಾಡಿ. ನಾನು 11 to 5 6 ಅವರ್ಸ್ ಯಾವುದಕ್ಕೂ ಡಿಸ್ಟರ್ಬ್ ಆಗೋಲ್ಲ. ಮೊಬೈಲು ನಂದು ಫ್ಲೈಟ್ ಮೋಡಲ್ಲಿರುತ್ತೆ, ಏನು ಡಿಸ್ಟರ್ಬೆನ್ಸ್ ಇಲ್ಲ. 11 to 5 ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂದರೆ 5 ಗಂಟೆಗೆ ತಕ್ಷಣ ಎಚ್ಚರ ಆಗುತ್ತೆ, ಆರಾಮಾಗಿ ಫ್ರೆಶ್ಶಾಗಿ ಎಚ್ಚರ ಆಗಿರ್ತೀನಿ. 11ರಿಂದ 5 ಗಂಟೆಗೆ ಯಾವುದೇ ಕಾರಣದ ನನಗೆ ಡಿಸ್ಟರ್ಬೆನ್ಸ್ ಇರೋ ಲೈಫಲ್ಲಿ. ಸೊ ಆ ರೀತಿ ಒಂದು ಫಿಕ್ಸ್ಡ್ ಪ್ರೋಟೋಕಾಲ್ ಇಟ್ಕೊಳ್ಳಿ. ಫಿಕ್ಸ್ಡ್ ಟೈಮಲ್ಲಿ ಮಾಡ್ಕೊಳ್ಳಿ, ಫಿಕ್ಸ್ಡ್ ಟೈಮಲ್ಲಿ ಎದ್ದೇಳಿ. ನಿದ್ದೆ ಭಾಳ ಇಂಪಾರ್ಟೆಂಟ್, ಭಾಳ ಕ್ರೂಷಿಯಲ್. ನಿದ್ದೆ ಸರಿಯಲ್ಲ ಅಂದರೆ ಇಂಡೈರೆಕ್ಟ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಕ್ರಾನಿಕ್ ಇನ್ಫ್ಲಮೇಟರಿ ಮಾರ್ಕರ್ಸ್ ಜಾಸ್ತಿ ಆಗುತ್ತೆ, ಕಾರ್ಟಿಸೋಲ್ ಅಂತೀವಿ ಅದು ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಅದು ಜಾಸ್ತಿ ಆದಾಗ ಒಂದೊಂದು ಎಲ್ಲ ರೀತಿ ಕಾಯಿಲೆಗಳು ಜಾಸ್ತಿ ಆಗ್ತಾವೆ. ಸೊ ಹಾಗೆ ನಿದ್ದೆಗೆ ಭಾಳ ಪ್ರಾಮುಖ್ಯತೆ ಕೊಡಿ, ಭಾಳ ಇಂಪಾರ್ಟೆಂಟು. ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ನಿದ್ದೆನೇ ನಿಮ್ಗೆ ಅರ್ಧ ಕಾಯಿಲೆನ ಕಂಟ್ರೋಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಬಂದು ಸ್ಟೇ ಹೈಡ್ರೇಟ್ ಅಂತ ಹೇಳ್ತೀವಿ. ಚೆನ್ನಾಗಿ ನೀರು ಕುಡಿಬೇಕು. 2.5 3 ಲೀಟ್ರ್ ನೀರು ಕುಡಿಯಲೇಬೇಕು ಕಂಪಲ್ಸರಿ. ನಿಮ್ಮ ಇನ್ಫ್ಲಮೇಟರಿ ಮಾರ್ಕರ್ಸ್ ಇರುತ್ತೆ, ಮತ್ತು ಸ್ಟ್ರೆಸ್ ಟಾಕ್ಸಿನ್ಸ್ ಎಲ್ಲ ಬಾಡಿಯಲ್ಲಿ ರಿಲೀಸ್ ಆಗ್ತಿರುತ್ತೆ. ಎಲ್ಲ ಒಂದು ಮುಖಾಂತರ ಬಾಡಿಯಿಂದ ಹೊರಗಡೆ ಹೊರಟೋಗ್ತಾ ಇರುತ್ತೆ. ಮತ್ತು ಹೈಡ್ರೇಟ್ ಚೆನ್ನಾಗಿ ನಮ್ಮ ಬಾಡಿಲಿ 70% ನಮ್ಮ ಬಾಡಿಲಿ ನೀರೇ ಇರುವಂಥದ್ದು ಅಲ್ವಾ. ಸೊ ಬ್ಲಡ್ ಇರ್ಬೋದು, ಯಾವುದೇ ಟಿಶ್ಯೂಲ್ ಇರ್ಬೋದು, ಎಲ್ಲಾದರೂ 70% ನೀರೇ ಇದೆ. ಸೊ ನೀರು ಚೆನ್ನಾಗಿತ್ತು ಅಂದರೆ ಎಲ್ಲ ಆರ್ಗನ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವುದೇ ಆರ್ಗನ್ಸ್ ಇರ್ಬೋದು, ಪಿಟ್ಯುಟರಿ ಗ್ಲ್ಯಾಂಡ್ ಇರ್ಬೋದು, ಬ್ರೈನ್ ಇರ್ಬೋದು, ಎಲ್ಲವೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಹೈಡ್ರೇಷನ್ ಭಾಳ ಇಂಪಾರ್ಟೆಂಟು. ಕಂಪಲ್ಸರಿ 2ರಿಂದ 3 ಲೀಟ್ರ್ ನೀರನ್ನ ಕುಡಿಯಲೇಬೇಕು ಗೆಳೆಯರೆ. ಇಲ್ಲ ನಾವೊಬ್ಬ ಡಾಕ್ಟ್ರಾಗಿ ಹೇಳೋದೇನಪ್ಪ ನಿಮಗೆ ಅಂತಂದರೆ, ಈ ರೀತಿಯ ಲೈಫ್ ಮಾಡಿಫಿಕೇಷನ್ಸ್ ಮಾಡಿ, ಊಟ ತಿಂಡಿಲಿ, ನಿದ್ದೆಯಲ್ಲಿ, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದೆಲ್ಲ ನೀವು ಫಾಲೋ ಮಾಡಿ. ಕಡಿಮೆ ಆದರೆ ಭಾಳ ಒಳ್ಳೆಯದು. ಇನ್ನೂ ಕಡಿಮೆ ಎಲ್ಲ ನೆಗ್ಲೆಕ್ಟ್ ಮಾಡಿಬಿಡಿ. ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ಖಂಡಿತ ತೋರಿಸಿ. ಕೆಲವು ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ದೇಹದಲ್ಲಿ CRP ಅಂತೀವಿ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ, ESR ಅಂತ, ಅದು ಕೂಡ ರೈಸ್ ಆಗಿರುತ್ತೆ. ಮತ್ತು ಕಾರ್ಟಿಸೋನ್ ಲೆವೆಲ್ ಅಂತೀವಿ, ಈ ಸ್ಟ್ರೆಸ್ ಲೆವೆಲ್ ಇದ್ದಾಗ ಕಾರ್ಟಿಸೋನ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಸೊ ಇವೆಲ್ಲ ಇನ್ಫ್ಲಮೇಟರಿ ಮಾರ್ಕರ್ಸ್ ಟೆಸ್ಟ್ ಮಾಡಿ ನೋಡಿ ಎಷ್ಟೆಷ್ಟು ಜಾಸ್ತಿ ಇದೆ, ಏನಿದೆ, ಏನು ಕಂಡೀಷನ್. ನಾನು ಹೇಳಿದಂಗೆ ಎಷ್ಟೊಂದು ಕಂಡೀಷನ್ಸ್ ಇರ್ತದೆ. ಅನ್ಟ್ರೀಟೆಡ್ ಇನ್ಫೆಕ್ಷನ್ಸ್ ಇರ್ಬೋದು, ಅದು ಕ್ರಾನಿಕ್ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಿರುತ್ತೆ. ಕೆಲವರು ರುಮಟೋಯ್ಡ್ ಆರ್ಥರೈಟಿಸ್ ಇರ್ಬೋದು, ಗೊತ್ತಿಲ್ಲ. ಸೊ ಈ ರೀತಿಯ ಒಂದು ರಕ್ತ ಪರೀಕ್ಷೆ ಮಾಡಿ ಕ್ವಾಲಿಫೈಡ್ ಡಾಕ್ಟ್ರು ತೋರಿಸೋದೇನಾಗುತ್ತೆ, ಅದನ್ನು ಪರೀಕ್ಷೆ ಮಾಡಿ ಬೇಕಾದಷ್ಟು ತಿಳ್ಕೊಂಡು ಅದು ಸೂಕ್ತವಾದ ಟ್ರೀಟ್ಮೆಂಟ್ ಕೊಡೋದ್ರಿಂದ ಕೂಡ ನಿಮಗೆ ಈ ಥರ ಕ್ರಾನಿಕ್ ಇನ್ಫ್ಲಮೇಷನ್ ಖಂಡಿತ ಕಡಿಮೆ ಮಾಡೋದು ಗೆಳೆಯರೆ. ಸೊ ಕ್ರಾನಿಕ್ ಇನ್ಫ್ಲಮೇಷನ್ ಆಗುವಂಥ ತೊಂದರೆಗಳು ಎಲ್ಲ ಇನ್ಫ್ಲಮೇಷನ್ ಬಾಡಿ ಎಲ್ಲ ಆರ್ಗನ್ಸ್ಗೂ ಹೋಗೇ ಹೋಗುತ್ತೆ ಅಲ್ವಾ ಎಫೆಕ್ಟು. ಸೊ ಹಂಗೆ ಬಾಡಿಲಿ ಎಲ್ಲ ಆರ್ಗನ್ಸ್ ಎಫೆಕ್ಟ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ ಗೆಳೆಯರೆ. ಸೊ ಹಾಗಾಗಿ ಕ್ರಾನಿಕ್ ಇನ್ಫ್ಲಮೇಷನ್ ನಿಮ್ಗೆ ಇದೆಯಾ ಇಲ್ವಾ ಅನ್ನೋದನ್ನ ಒಂದ್ಸಲಿ ವೀಡಿಯೋ ನೋಡಿದಾಗ ನಿಮ್ಗೆ ಐಡಿಯಾ ಸಿಗುತ್ತೆ. ಯಾರ್ಯಾರಿಗೆ ಸ್ಟ್ರೆಸ್ಫುಲ್ ಲೈಫಲ್ಲಿ ಇರ್ತಾರೆ, ಈ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಅಥವಾ ಟೀಚರ್ಸ್ ಇರ್ಬೋದು, ಯಾವ ಸ್ಟ್ರೆಸ್ಫುಲ್ ಯಾರಿಗೆ ಇರ್ತಾರಲ್ಲ, ಆ ಸ್ಟ್ರೆಸ್ ಇರುವಂಥ ಪ್ರತಿಯೊಂದು ವ್ಯಕ್ತಿ ನಿಮ್ಮಲ್ಲಿ ಇದ್ದೇ ಇರ್ತಾರೆ ಈಗಿನ ಕಾಲದಲ್ಲಿ. ದಯವಿಟ್ಟು ವೀಡಿಯೋನೆಲ್ಲ ಅವರಿಗೆ ಫಾರ್ವರ್ಡ್ ಮಾಡಿ. ಆದಷ್ಟು ಅವರು ಲೈಫ್ ಹೆಲ್ತಿ ಆಗಿರಲಿ. ಹೆಲ್ತಿ ಲೈಫ್ ಈಸ್ ವೆರಿ ವೆಲ್ತಿ ಅಂತ ಹೇಳ್ತೀವಲ್ಲ, ಹೆಲ್ತ್ ಈಸ್ ವೆಲ್ತ್. ಸೊ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಎಲ್ಲರ ಆರೋಗ್ಯ ಚೆನ್ನಾಗಿರಲಿ. ದಯವಿಟ್ಟು ವೀಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಅವರೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ. ಬಿಗಿನಿಂಗಲ್ಲೇ ಕ್ರಾನಿಕ್ ಪ್ರಾಬ್ಲಮ್ ಆಗಿ ಕ್ರಾನಿಕ್ಕಾಗಿ ತೊಂದರೆ ಆಗಬೇಡ. ಡಯಾಬಿಟಿಸ್ ಬರೋಕ್ಕೆ ಮುಂಚೆ ಅಲ್ಲ, ಪ್ರೋಆ್ಯಕ್ಟಿವ್ ಅಂತ ಹೇಳ್ತೀವಿ ನಾವು. ಪ್ರೋಆ್ಯಕ್ಟಿವ್ ಅಂತಂದರೆ ಯಾವುದೇ ಕಾಯಿಲೆ ಬರೋಕ್ಕೆ ಮುಂಚೆ ಅದನ್ನು ಅಟ್ಯಾಕ್ ಮಾಡಿಬಿಡೋದು. ಬಂದ ಮೇಲೆ ತೋರಿಸಿ ಟ್ರೀಟ್ಮೆಂಟ್ ತೊಗೊಂಡು ಇನ್ಸುಲಿನ್ ತೊಗೊಳ್ದು ಆಮೇಲೆ ಊಟ ತಿಂಡಿ ಕಂಟ್ರೋಲ್ ಮಾಡೋದು ಅದಲ್ಲ.
ಕಾಯಿಲೆ ಬರೋಕ್ಕೆ ಮುಂಚೆನೇ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ. ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್. ಬರ್ದಾಗೆ ನೋಡ್ಕೊಳ್ಳೋದು ಪ್ರೊಯಾಕ್ಟಿವ್ ಅಪ್ರೋಚ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ, ಗಂಡಂಗೆ ಶುಗರ್ ಬಂದ ತಕ್ಷಣ ಹೆಂಡತಿ ಅಲರ್ಟ್ ಆಗ್ಬಿಡ್ತಾರೆ. ಅಥವಾ ಯಾರೋ ಒಬ್ಬರು ಮನೇಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಎಲ್ಲರೂ ಹೋಗ್ಬಿಟ್ಟು ಹಾರ್ಟ್ ಚೆಕ್ ಮಾಡಿಸ್ಕೋತಾರೆ ಎಲ್ಲ. ಅವಾಗ ಅದಕ್ಕೆ ಪ್ರೊಯಾಕ್ಟಿವ್ ಅಪ್ರೋಚ್ ಅಂತೀವಿ. ಚೆಕ್ ಮಾಡಿಸ್ಕೊಂಡು ಎಲ್ಲ ಲೈಫ್ ಟೈಮ್ ಮಾಡಿಫಿಕೇಷನ್ ಮಾಡ್ಕೊಳ್ಳೋದು, ನಿದ್ದೆ ಮಾಡಿ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಕೊತಾರೆ, ಯೋಗಾಸನ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಎಕ್ಸಸೈಸ್ ಎಲ್ಲ ಮಾಡ್ತಾರೆ. ಸೊ ಈ ರೀತಿ ಪ್ರೊಯಾಕ್ಟಿವ್ ಅಪ್ರೋಚ್ ಇಟ್ಕೊಳ್ಳಿ. ನಿಮಗೆ ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಎಲ್ಲರೂ ಆರೋಗ್ಯವಂತವಾಗಿ ಖುಷಿಯಾಗಿ ನೆಮ್ಮದಿಗಿರೋಣ. ಆಲ್ ದ ಬೆಸ್ಟ್. ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ.